ಹಲೋ, ನನ್ನ ಬೆಳಗದ ಬಂಧುಗಳೇ, RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಮನೆಯಲ್ಲೇ ನಾವು ಸುಲಭವಾಗಿ ಮಾಡ್ಕೊಳ್ಬಹುದಾದ ಕಾಂಗ್ರೆಸ್ ಕಡಲೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತಿನ್ನಲಿಕ್ಕೆ ಬಹಳ ರುಚಿಯಾಗಿರುತ್ತೆ. ಸಾಯಂಕಾಲ ಟೀ ಕಾಫಿಯೊಟ್ಟಿಗೆ ಬಹಳ ಒಳ್ಳೆಯ ಸ್ನ್ಯಾಕ್ ಇದು. ನಾನೊಂದು ಅರ್ಧ ಕಿಲೋಷ್ಟು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ಒಂದು 3 ಟ್ರಿಪ್ಪಲ್ಲಿ ಹುರ್ಕೋತಾ ಇದ್ದೀನಿ ನೋಡಿ. ಕಡಲೆ ಬೀಜ ಹುರ್ಕೊಳ್ಳುವಾಗ ಕಬ್ಬಣದ ಬಾಣಲೆನೇ ತೊಗೊಂಡ್ರೆ ಒಳ್ಳೆಯದು. ಏನಂದರೆ ಹುರಿಯುವಾಗ ಬೀಜಗಳು ಸುಡಲ್ಲ ಮತ್ತು ಕಪ್ಪು ಹಾಕಲ್ಲ. ಸ್ವಲ್ಪ ಸಣ್ಣ ಉರಿಲಿ ಹುರ್ಕೊತಾ ಹೋದರೆ ಒಳ್ಳೆಯದು. ಕೈ ಆಡಿಸ್ಕೊತಾನೆ ಇರಬೇಕು ಅಂತಿಲ್ಲ. 1 ನಿಮಿಷ 2 ನಿಮಿಷ ಬಿಟ್ಬಿಟ್ಟು ಸ್ವಲ್ಪ ಕೈ ಆಡಿಸಿದ್ರೆ ಸಾಕು. 10 ನಿಮಿಷದಲ್ಲೇ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ನೋಡಿ. 3 ಬ್ಯಾಚಲ್ಲಿ ನಾನು ಹುರ್ಕೊಂಡಿದ್ದೇನೆ. 3ನೇ ಬ್ಯಾಚಿದು ಹುರಿದಾಕಿದ್ದೆ. ಆರಿದ ಮೇಲೆ ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ. ಒಂದು ಅರ್ಧ ಕಿಲೋ ಅಷ್ಟು ಕಡಲೆ ಬೀಜನ ನಾನು ಹುರಿದು ಇಟ್ಕೊಂಡಿದ್ದೀನಿ ನೋಡಿ. ಹುರಿದಿದ್ದು ಕಡಲೆ ಬೀಜ ಇಲ್ಲಿದೆ. ಇದರಲ್ಲಿ ಸ್ವಲ್ಪ ನಾನು ಪರಾತಕ್ಕೆ ಹಾಕ್ಕೊಂಡು ಸ್ವಲ್ಪ ಪರಾತಕ್ಕೆ ಹಾಕ್ಕೊಂಡು ನಾನು ಸಿಪ್ಪೆ ಬಿಡಿಸ್ಕೊತೀನಿ. ಇದಕ್ಕೆ ಬದಲು ನೀವು ಮೊರದಲ್ಲಿ ಕೂಡ ಹಾಕ್ಕೊಂಡು ಸಿಪ್ಪೆ ಬಿಡಿಸಿ ಕೇರಿ ತೆಗಿಬೋದು ನೋಡಿ. ಈ ಥರ ಕೈಯಿಂದ ಅಮುಕ್ತಾ ಇದ್ರೆ ಸಿಪ್ಪೆ ಬಿಡಿಸ್ಕೊಳ್ಳೋದು ನೋಡಿ. ಎಲ್ಲ ಸಿಪ್ಪೆಗಳನ್ನು ನಾನು ತೆಕ್ಕೊಂಡಿದ್ದೀನಿ. ಕೈಯಿಂದ ಪುನಃ ಹೇಗೆ ಮಾಡಿದರೆ ಬೀಜ ಎಲ್ಲ ಬೇರೆ ಆಗುತ್ತೆ. ಕಾಂಗ್ರೆಸ್ ಕಡಲೆಗೆ ಈ ಥರ ಬೀಜಗಳನ್ನು ಬೇರೆ ಮಾಡ್ಕೋಬೇಕಾಗುತ್ತೆ ನೋಡಿ. ಕಡಲೆ ಬೀಜದ ಸಿಪ್ಪೆಗಳನ್ನೆಲ್ಲ ತೆಗೆದು ಆದಷ್ಟು ಇಡೀ ಕಾಳನ್ನು ನಾನು ಬಡ್ದು ಮಾಡ್ಕೊಂಡಿದ್ದೀನಿ. ಬೀಜಗಳನ್ನು ಬೇರ್ಪಡಿಸ್ಕೊಂಡಿದ್ದೀನಿ. ಇದು 1/4 ಸ್ಪೂನ್ನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಇಂಗು ಕೂಡ ಒಂದು 1/4 ಸ್ಪೂನ್ನಷ್ಟು ಹಾಕ್ಕೊತಾ ಇದ್ದೀನಿ. ಉಪ್ಪು 1/4 ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಹಾಕ್ಕೊತಾ ಇದ್ದೀನಿ. ಕಾಳು ಮೆಣಸಿನ ಪುಡಿ ಒಂದು 1/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಅಂದರೆ ಪೆಪ್ಪರ್ ಪೌಡ್ರು. ಚಾಟ್ ಮಸಾಲ ಒಂದು 1/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಎಲ್ಲ ಪುಡಿಗಳನ್ನು ನಾನು ಈಕ್ವಲಾಗಿ ತೊಗೊಂಡಿದ್ದೀನಿ. ಉಪ್ಪು ಮಾತ್ರ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ಉಪ್ಪು ಬೇಕಾದ್ರೆ ನೀವು ಆಮೇಲೆ ರುಚಿ ನೋಡಿ ಕೂಡ ಹಾಕ್ಕೋಬೋದು. ಇದನ್ನೆಲ್ಲ ಒಂದು ಸಲ ಈ ಥರ ಕಲಿಸ್ಕೊಂಬಿಡಿ. ಪೆಪ್ಪರ್ ಪೌಡ್ರ್ ಬೇಕಾದರೂ ಇನ್ನೂ ಸ್ವಲ್ಪ ಹಾಕ್ಕೋಬೋದು ನೀವು, ಸ್ವಲ್ಪ ಖಾರವಾಗಿ ಬೇಕು ಅಂತಾದರೆ. ಈಗ ಕಡಲೆ ಬೀಜಗಳನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಕಾಂಗ್ರೆಸ್ ಕಡಲೆ ಹಾಕಿ ಚೇಂಜ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನಾನು ತೆಂಗಿನೆಣ್ಣೆ ಹಾಕ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಸಾಕು, ತುಂಬ ಎಣ್ಣೆ ಬೇಡ. 1 ರಿಂದ 1.5 ಸ್ಪೂನ್ ಹಾಕ್ಕೋಬೋದು ನೀವು. ತೆಂಗಿನೆಣ್ಣೆ ಬದಲಿಗೆ ನೀವು ಯಾವುದೇ ಬಗೆಯ ಎಣ್ಣೆ ಕೂಡ ಹಾಕ್ಕೋಬೋದು. ಯಾವುದೇ ಬಗೆಯ ಅಡುಗೆ ಎಣ್ಣೆ ಕೂಡ ಉಪಯೋಗಿಸ್ಕೋಬೋದು. ಮೊದಲು ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ. ಕರಿಬೇವು ಕಾದಿದೆ. ಈಗ ನಾವು ಹುರ್ಕೊಂಡಿರೋ ಕಡಲೆ ಬೀಜಗಳನ್ನು ಬಾಣಲೆಗೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಎಲ್ಲ ಮಿಕ್ಸ್ ಆಗೋ ಥರ ಕೈ ಆಡಿಸ್ಕೊಳ್ಳಿ. ಈಗ ನಾವೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಪುಡಿಗಳನ್ನು ಹಾಕ್ಕೊಂಬಿಡೋಣ. ಇಲ್ಲಿ ನಿಮಗೆ ಸ್ವಲ್ಪ ಅರಿಶಿನ ಕಮ್ಮಿ ಆದರೆ ಪುನಃ ಸೇರಿಸ್ಕೋಬೋದು ಅರಿಶಿನ. ನನಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಅನಿಸ್ತಾ ಇದೆ, ಸ್ವಲ್ಪ ಹಾಕ್ಕೋತೀನಿ. ಇನ್ನೊಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಒಂದು 2 ನಿಮಿಷ ಕೈ ಆಡಿಸ್ಕೊಂಡ್ರೆ ಸಾಕು. ಸಣ್ಣ ಉರಿಲಿ ಎಲ್ಲ ಬೆರೆತುಕೊಳ್ಳೋ ಥರ. ಉಪ್ಪು ಈಗ ಬೇಕಾದ್ರೆ ನೋಡ್ಕೊಳ್ಳಿ, ಸ್ವಲ್ಪ ಕಮ್ಮಿ ಆದರೆ ಉಪ್ಪು ಸೇರಿಸ್ಕೋಬೋದು. ನಾನೊಂದು ಅಂದಾಜಲ್ಲಿ ಹಾಕಿರ್ತೀನಿ ಎಲ್ಲನೂ. ಇಲ್ಲಿ ನನಗೆ ಉಪ್ಪು ಸರಿ ಇದೆ, ನಿಮ್ಗೆ ಬೇಕಾದ್ರೆ ಒಂಚೂರು ಹಾಕ್ಕೋಬೋದು ನೋಡಿ. ಕಾಂಗ್ರೆಸ್ ಕಡಲೆ ರೆಡಿಯಾಗಿತ್ತು. ಈಗ ಒಲೆ ಆಫ್ ಮಾಡಿಬಿಟ್ಟು ಇನ್ನು ಹೀಗೆ ಬಾಣಲೆಗೆ ಬಿಟ್ಬಿಡಿ. ಆರಿದ ಮೇಲೆ ಡಬ್ಬಕ್ಕೆ ಹಾಕ್ಕೋಬೋದು. ಈ ಥರ ಒಂದು ಡಬ್ಬದಲ್ಲಿ ತುಂಬಿಸಿಟ್ಕೊಂಡ್ರೆ ಸಾಯಂಕಾಲ ಟೀ ಕಾಫಿಯೊಟ್ಟಿಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಟೈಮ್ ಪಾಸ್ ಕಡಲೆಕಾಯಿ ತುಂಬ ರುಚಿಯಾಗಿರುತ್ತೆ. ಕಾಂಗ್ರೆಸ್ ಕಡಲೆ ಬೀಜಗಳ ನೋಡಿ. ಕಾಂಗ್ರೆಸ್ ಕಡಲೆ ರೆಡಿಯಾಗಿದೆ.
ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.